ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳದಲ್ಲಿ ಮುಂಗಾರು ಮಳೆ ಕೊರತೆಯಿಂದ ಬರದ ಛಾಯೆ ಆವರಿಸಿದೆ. ಕೊಪ್ಪಳದ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮ ಸೇರಿ ಜಿಲ್ಲಾದ್ಯಂತ ಬಹುತೇಕ ಹಳ್ಳಿಯಲ್ಲಿ ಬಹಳ ವರ್ಷಗಳ ನಂತರ ರೈತರಿಗೆ ಮುಂಗಾರು ಮಳೆ ಭರವಸೆ ಮೂಡಿಸಿತ್ತು. ಆದರೆ ಈಗ ಮುಂಗಾರು ಮಳೆಯು ಸುರಿಯಬೇಕಾಗಿರುವಾಗಲೇ ಮಳೆ ಕೈಕೊಟ್ಟಿದ್ದರಿಂದ ಈಗ ಜಿಲ್ಲೆಯ ರೈತರು ನಿರಾಸೆಯಾಗಿದ್ದಾರೆ. ಇಲ್ಲಿ ಮಳೆ ಆಗಬೇಕಾದ ಸಮಯಕ್ಕೆ ಮಳೆ ಕೊರತೆ ಉಂಟಾಗಿದೆ. ರಾಜ್ಯದಾದ್ಯಂತ ಮಳೆ ಅಬ್ಬರವಿದ್ರೆ ಈ ಜಿಲ್ಲೆಯಲ್ಲಿ ಮತ್ತೆ ಬರದ ಛಾಯೆ ಆವರಿಸಿದೆ. ಹಾಗಾದ್ರೆ ಯಾವುದು ಆ ಜಿಲ್ಲೆ ಎಂಬುದಕ್ಕೆ ಈ ವರದಿಯನ್ನ ನೋಡಿ. ಸಾಮಾನ್ಯವಾಗಿ ಮುಂಗಾರು ಮಳೆಗಾಲ ಆರಂಭವಾಗುವುದು ಜೂನ್ ತಿಂಗಳಲ್ಲಿ. ಕಪ್ಪು ಮಣ್ಣು ಹೊಂದಿರುವ ಮಳೆಯ ಆಶ್ರಿತ ಪ್ರದೇಶವಾದ ಕೊಪ್ಪಳ ಜಿಲ್ಲೆಯಲ್ಲಿ ಕುಕನೂರು, ಯಲಬುರ್ಗಾ ಬಹುತೇಕ ಮುಂಗಾರು ಮಳೆಯನ್ನು ರೈತರು ಆಶ್ರಯಿಸಿದ್ದಾರೆ. ಈ ಬಾರಿ ಮುಂಗಾರು ಹಂಗಾಮು ನಡು ಮಧ್ಯದಲ್ಲಿ ಮಳೆ ಕೈಕೊಟ್ಟಿದೆ. ಇದರಿಂದಾಗಿ ರೈತರಿಗೆ ಭರವಸೆ ಹುಟ್ಟಿಸಿದ್ದ ಮುಂಗಾರು ಮಳೆಯು ಈಗ ನಿರಾಸೆ ಮೂಡಿಸಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಮುಂಗಾರು ಪೂರ್ವ ವಾಡಿಕೆಯಂತೆ 78.6 ಎಂಎಂ ಮಳೆಯಾಗಬೇಕಾಗಿತ್ತು. ಆದರೆ ಜಿಲ್ಲೆಯಲ್ಲಿ ಆಗಿದ್ದು 174.4 ಮಿಲಿಮೀಟರ್ ಮಳೆಯಾಗಿದೆ. ಶೇಕಡಾ 122ರಷ್ಟು ಮಳೆ ಹೆಚ್ಚಾಗಿತ್ತು. ಮುಂಗಾರು ಮಳೆ ಅಬ್ಬರದಿಂದ ಖುಷಿಯಾಗಿದ್ದ ರೈತರು ಈಗ ಮುಗಿಲಿನಿಂದ ಮುಖ ಮಾಡಿದ್ದಾರೆ. ಜೂನ್ ತಿಂಗಳಲ್ಲಿ ವಾಡಿಕೆಯಂತೆ 78.6 ಮಿಲಿಮೀಟರ್ ಮಳೆಯಾಗಬೇಕಾಗಿತ್ತು. ಆದರೆ ಇಲ್ಲಿ ಆಗಿದ್ದು 45.9 ಮಿಲಿಮೀಟರ್ ಮಳೆ. ಇದರಿಂದಾಗಿ ರೈತರಿಗೆ ಶೇಕಡಾ 42ರಷ್ಟು ಮಳೆ ಕೊರತೆಯಾಗಿದೆ. ಇನ್ನು ಯಲಬುರ್ಗಾ ತಾಲೂಕಿನಲ್ಲಿ ಶೇಕಡಾ 50ರಷ್ಟು ಮಳೆ ಕೊರತೆ ಆದರೆ ಕುಕನೂರು ತಾಲೂಕಿನಲ್ಲಿ ಶೇಕಡಾ 80ರಷ್ಟು ಮಳೆ ಕೊರತೆಯಾಗಿದೆ. ಮುಂಗಾರು ಪೂರ್ವ ಮಳೆಗೆ ಜಿಲ್ಲೆಯಲ್ಲಿ ವಾಡಿಕೆಯಂತೆ 3.64 ಲಕ್ಷ ಹೆಕ್ಟೇರ್ ಪ್ರದೇಶ ಬಿತ್ತನೆ ಮಾಡಬೇಕಾಗಿತ್ತು. ಇಲ್ಲಿಯವರೆಗೂ 2.17 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು, ಮೆಕ್ಕೆಜೋಳ, ಶೇಂಗಾ, ತೊಗರಿಜೋಳ ಸೇರಿ ವಿವಿಧ ಬೆಳೆಯನ್ನ ಬಿತ್ತನೆ ಮಾಡಿದ್ದಾರೆ. ಮೊಳಕೆಯಲ್ಲಿಯೇ ಸಸಿಗೆ ಮಳೆ ಕೊರತೆಯಿಂದಾಗಿ ಹುಟ್ಟುವ ಮುನ್ನವೇ ಬೆಳೆ ಒಣಗುತ್ತಾ ಇದೆ. ಮಳೆ ಕೊರತೆಯಿಂದಾಗಿ ಬೆಳೆ ಹಾಳಾಗ್ತಾ ಇದೆ. ಪ್ರತಿ ಎಕರೆ 15ರಿಂದ 20 ಸಾವಿರ ರೂಪಾಯಿ ಖರ್ಚು ಮಾಡಿರುವ ಜಿಲ್ಲೆಯ ರೈತರಿಗೆ ಈಗ ಕೈಹೊತ್ತು ಕುಳಿತುಕೊಳ್ಳುವಂತಾಗಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದರು. ಮಳಿ ಜಗ್ಗಾತ್ ಅಂತೇಳಿ ಉಮ್ಮಯದಿಂದ ನಾವು ಉಲ್ಲಾಸದಿಂದ ಖುಷಿಯಿಂದ ಎಲ್ಲ ಒಂದು ಸಾಲ ಮಾಡಿ ಬಿತ್ತಿದ್ವಿ. ಹೆಸರು, ಶೇಂಗಾ, ತೊಗರಿ, ಮೆಕ್ಕೆಜೋಳ ಇತರೆ ಬೆಳೆಗಳನ್ನ ಬಿತ್ತಿದ್ರ ಸಹಿತವಾಗಿ ಏನಾಗತ್ತ ಅಂದ್ರೆ ಈ ಒಂದ್ ಹನಿ ಮಳೆ ಇಲ್ಲ. ಒಂದ್ ಎಕರೆಗೆ ನಮ್ದು ಒಂದು 11,000ರಿಂದ 15,000 ರೂಪಾಯಿ ಖರ್ಚಾಗಿ ಮಾಡಿ ನಾವು ಬಿತ್ತಿದ್ವಿ. ಹಿಂದಿನ ಸಾಲ ತೀರ್ಸ್ಬೇಕಂದ್ರೆ ಈ ವರ್ಷ ಒಂದ್ ಸ್ವಲ್ಪ ಹೆಚ್ಚಿನ ಬೆಳೆ ನಾವು ಬಿತ್ಕೊಂಡಿವಿ ಅಂದ್ರೂ ಬಹಳ ಒಣಗಾಕತ್ತೇವು. ಈ ವಾರದಾಗ ಮಳೆ ಆದ್ರ ಬೆಳೆ ಬರ್ತಾ, ಈ ವಾರದಾಗ ಮಳೆ ಆಗಲಿಲ್ಲ ಅಂದ್ರೆ ಬೆಳೆ ಬರಾಗಲ್ಲ, ಏಟೇಟ ಕೈ ಸಿಗಲ್ಲ. ಸರ್ಕಾರ ಇದಕ್ಕ ಏನ ಹಾಳಾದ ಬೆಳೆಗೆ ಪರಿಹಾರ ಕೊಡ್ಬೇಕು. ಇವತ್ತು ರೈತರು ಜಮೀನಿಗೆ ಇಷ್ಟು ಮಳೆ 2 ತಿಂಗಳು ಕಳೆದ್ರು ಮಳೆ ಇಲ್ಲ ಅಂದ್ರೆ ಯಾವ ಅಧಿಕಾರಿಗಳನ್ನು ಸ್ಥಳ ಭೂಮಿಗೆ ಯಾವ್ದು ಹೊಳ್ಳಿ ನೋಡಿಲ್ಲ, ಯಾರು ಬಂದಿಲ್ಲ, ಪರಿಶೀಲನೆ ಮಾಡಿಲ್ಲ. ಈ ಶೀಘ್ರದಲ್ಲಿ ಸರ್ಕಾರ ನಮ್ಗ ಬೆಳೆ ಪರಿಹಾರ ಕೊಡ್ಬೇಕು, ಏಟ ಹಾಳಾದದ್ದು ಪರಿಹಾರ ಕೊಡ್ಬೇಕು. ಈ ವಾರದೊಳಗೆ ಮಳೆ ಆಗ್ಲಿಲ್ಲ ಅಂದ್ರೆ ಒಂದು ನಮ್ಗ ಬರ ಘೋಷಣೆ, ಕೊಪ್ಪಳ ಜಿಲ್ಲೆನ ಬರ ಘೋಷಣೆ ಮಾಡ್ಬೇಕು. ಈ ಬರ ಘೋಷಣೆ ಮಾಡಕ್ ಕಾರಣ ಏನಂದ್ರ ರಾಜ್ಯಾದ್ಯಂತ ಎಲ್ಲಾ ಕಡೆ ಮಳೆ ಐತಿ ಅಂತ ಎಲ್ಲ ಘೋಷಣೆ ಮಾಡ್ಯಾರ. ಎಲ್ಲಾ ಕಡೆ ಮಳೆ ನಡೆದೈತಿ, ನಮ್ ಕೊಪ್ಪಳ ಜಿಲ್ಲಾ ಅಷ್ಟ ಮಳೆ ಬಿಟ್ಟೈತಿ. ಅದಕ್ ಕಾರಣಕ್ಕೆ ನಮ್ಗೆ ಈ ವಾರದ ಮಳೆ, ನಮಗೂ ಮಳೆ, ಕೊಪ್ಪಳ ಜಿಲ್ಲಾ ಮಳೆ ಆಗ್ಲಿಲ್ಲ ಅಂದ್ರ ನಮ್ಗೆ ಬರ ಘೋಷಣೆ ಮಾಡ್ಬೇಕಂತ ಹೇಳಿ ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಮಾಧ್ಯಮ ಮೂಲಕ ಜಿಲ್ಲೆಯಲ್ಲಿ ಮಳೆ ಕೊರತೆಯಾಗಿರುವುದನ್ನು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ದೃಢಪಡಿಸಿದ್ದಾರೆ. ಮಳೆ ಕೊರತೆಯಾಗಿದೆ. ಈಗ ಬಿತ್ತನೆ ಮಾಡಿರುವ ಬೆಳೆ ಹಾಳಾಗ್ತಾ ಇದೆ. ಮುಂದಿನ ದಿನದಲ್ಲಿ ಮಳೆಯಾಗದಿದ್ದರೆ ಏನು ಮಾಡಬಹುದು ಎಂಬುದನ್ನು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಸರ್ಕಾರಕ್ಕೆ ವರದಿ ಕೊಡುವುದಾಗಿ ತಿಳಿಸಿದ್ದಾರೆ. ರುದ್ರೇಶಪ್ಪ, ಜಂಟಿ ನಿರ್ದೇಶಕ, ಕೃಷಿ ಇಲಾಖೆ, ಕೊಪ್ಪಳ ಅವರು ತಿಳಿಸಿದರು. ಈಗಾಗಲೇ ಮುಂಗಾರು ಪ್ರಾರಂಭ ಆಗಿದೆ. ಆದರೆ ಜೂನ್ ತಿಂಗಳಲ್ಲಿ ನಮ್ಮ ಜಿಲ್ಲೆಗೆ ಸುಮಾರು 47% ನಮಗೆ ಮಳೆ ಕಡಿಮೆ ಆಗಿದ್ದರಿಂದ ಈಗ ಅಲ್ಲಲ್ಲಿ ಬೆಳೆಗಳು ಒಣಗ್ತಾ ಇದ್ದಾವೆ. ಈ ಸದ್ಯದಲ್ಲಿ ನಮ್ಮ ಹವಾಮಾನ ಇಲಾಖೆ ಮತ್ತು ನಮ್ಮ KSNMC ಪ್ರಕಾರ ಇನ್ನು 2-3 ದಿವಸದಲ್ಲಿ ಮಳೆ ಬಂದರೆ ಮಾತ್ರ ನಮ್ಮ ಬೆಳೆಗಳಿಗೆ, ರೈತರಿಗೆ ಅನುಕೂಲ ಆಗ್ತದೆ ಅಂತ ನಾವು ಈಗಾಗಲೇ ರಾಜ್ಯ ಮಟ್ಟದ ಸಭೆಯಲ್ಲಿ ಮತ್ತು ಜಿಲ್ಲಾ ಮಟ್ಟದ ಸಭೆಯಲ್ಲಿ ಸರ್ಕಾರ ಗಮನಕ್ಕೆ ತಂದಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು 2,17,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ. ಶೇಕಡಾ 60ರಷ್ಟು ಬಿತ್ತನೆ ಆಗಿದೆ. ಅದರಲ್ಲಿ ಮೆಕ್ಕೆಜೋಳದಲ್ಲಿ ಜಾಸ್ತಿ ನಮಗೆ ಸ್ವಲ್ಪ ವಿದರಿಂಗ್ ಅಂತ ಕರಿತೀವಿ, ಅಂದರೆ ಅಲ್ಲಲ್ಲಿ ಒಣಗ್ತಾ ಕಾಣ್ಬರ್ತದೆ. ಆಮೇಲೆ ಹತ್ತಿ ಮತ್ತು ಕೆಲವು ಕಡೆ ಸಜ್ಜೆ, ಈ ಬೆಳೆಗಳು ಸ್ವಲ್ಪ, ಯಾಕಂದರೆ ಅದು ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಈಗ ನಾವು ಇವತ್ತು ನಾಳೆ ಮಳೆ ಬಂದರೆ ನಮ್ಮ ಜಿಲ್ಲೆಗೆ ಸ್ವಲ್ಪ ಕೃಷಿಗೆ ಪೂರಕವಾದ ವಾತಾವರಣ ಒಂದು ಆಗ್ಬೋದು ಅಂತೇಳಿ ನಾವು. ಮಳೆ ಬಾರದೇ ಇದ್ದೀರಾ ಸರ್? ಅಲ್ಲ, ಮಳೆ ಬಾರದೇ ಇದ್ದರೆ ನಾವು ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ನಮಗೆ ಏನು ಮಾರ್ಗಸೂಚಿ ಪ್ರಕಾರ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಕ್ರಮವನ್ನು ವಹಿಸ್ತೇವೆ. ಕಳೆದ ತಿಂಗಳು
ಖುಷಿಯಾಗಿದ್ದ ಕೊಪ್ಪಳ ಜಿಲ್ಲೆಯ ರೈತರು ಸಕಾಲಕ್ಕೆ ಮಳೆ ಕೈಕೊಟ್ಟು ಹಿನ್ನೆಲೆ ಈಗ ರೈತರು ಸಂಕಷ್ಟಕ್ಕೊಳಗಾಗಿದ್ದಾನೆ. ಇನ್ನೊಂದು ವಾರ ಮಳೆಯಾಗದಿದ್ರೆ ಜಿಲ್ಲೆ ಮತ್ತೆ ಬರ ಅನುಭವಿಸುವಂತಾಗುತ್ತೆ. ರೈತರಿಗೆ ಇನ್ನೊಂದು ವಾರದೊಳಗೆ ಮಳೆ ಬಾರದಿದ್ರೆ ಬಿತ್ತಿದ ಬೆಳೆಗಳು ಸಂಪೂರ್ಣ ಹಾಳಾಗುತ್ತೆ. ಕೂಡಲೇ ಸರ್ಕಾರ ಹಾಳಾದ ಬೆಳೆಗೆ ಪರಿಹಾರ ಕೊಡಬೇಕು. ಇನ್ನೊಂದು ವಾರದೊಳಗೆ ಮಳೆ ಬಾರದಿದ್ರೆ ಕೊಪ್ಪಳ ಜಿಲ್ಲೆಯನ್ನ ಬರ ಘೋಷಿಸಬೇಕು ಅಂತ ಗ್ರಾಮದ ರೈತರು ಆದ ಮಾಂತೇಶ್ ಕೋಳೂರ, ಮಾರುತಿ ಕಮತರ್ ಇವರು ಆಗ್ರಹಿಸಿದ್ರು. ಮಳೆ ಇಲ್ಲ, ಬೆಳೆ ಇಲ್ಲ, ಎಲ್ಲ ಒಣಗ ಕಟ್ಬಿಟ್ಟವು. ಏನು ಸರ್ಕಾರದ ಕಮ್ಮಿ ತೆಗಿಬೇಕು. ರೈತರನ್ನ ಸಾಲ ಮಾಡಿ ಕೂಲಿ ಮಾಡಿ ಹಾಕಿ ಬೀಜಾನ ಏನು ಇವತ್ತಿಗೆ ಏನಿಲ್ಲ. ಯಾವ ಶಾಸಕರು ಬಂದಿಲ್ಲ, ಯಾರು ಬಂದಿಲ್ಲ ವಿಚಾರ ಮಾಡಕ್ಕೆ. ಏನಾರ ಸರ್ಕಾರ ನಮ್ಗ ಒದಗಿಸ್ಕೊಡ್ಬೇಕಂತ ನಾವು ಮನೆಯಿಂದ ಕೇಳ್ತಿರ್ತೇವೆ. ಅಂದಪ್ಪ ಕೋಳೂರ, ಕೊಪ್ಪಳ, AG ನ್ಯೂಸ್.